ಇದ್ರೆ ವೇಸ್ಟ್ ಅಲ್ಲೇ ವೇಸ್ಟ್ ಈ ಹುಡುಗಿ. 5 ನಿಮಿಷಕ್ಕೆ ಒಂದ್ಸರಿ ಊಟ ಮಾಡ್ತಿರ್ಬೇಕಂತ ಡಾಕ್ಟರ್ ಹೇಳವ್ರೆ. ಲಗೇಜ್ ಹೊರಗೆ ಇಟ್ಕೊಂಡ್ಬಿಟ್ಟವ್ರು ನನ್ನಂತೂ. ಹಾಯ್ ಎಲ್ರಿಗೂ ನಮಸ್ಕಾರ. ನಾವೀಗ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದೀವಿ. ಎಲ್ಲಿಗೆ ಅಂದ್ರೆ ಬೇಡ, ಅದು ಸಸ್ಪೆನ್ಸ್, ನೀವೇ ನೆಕ್ಸ್ಟ್ ನೋಡ್ರಿ. ಈಗ ಡೈರೆಕ್ಟ್ ನಾವ್ ಏರ್ಪೋರ್ಟ್ ಹೋಗ್ತಾ ಇದೀವಿ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2ಗೆ. ನಮ್ ಜೊತೆ ಇದ್ದಾರೆ ತನು ಮತ್ತೆ ನಮ್ಮ ರಮೇಶ್ ಅಣ್ಣಂಗೆ ನಮ್ಮ ಜೀವನ ಅಂತ ಹೇಳಿ ಇನ್ನೊಬ್ಬ ಇದ್ದಾನೆ. ಅವ್ನ್ ಬರ್ತಾನೆ ಈಗ. ಪಾವನ ಆಗ್ತೀರಾ ನೀವು ಅವನ್ನ ನೋಡಿದ್ರೆ. ಜಸ್ಟ್ ವೆಯ್ಟ್ ಅ ಮಿನಿಟ್. ಇನ್ನು ಆಲ್ಮೋಸ್ಟ್ ಇನ್ನೊಂದು 5 minutes ಅಲ್ಲಿ ಅವನ್ನ ನಾವು ಪಿಕಪ್ ಮಾಡ್ತೀವಿ. ಒಂದು ಕ್ಯಾಮ್ರಾ ಇಟ್ಕೊಳ್ಳೋಣ. ಡ್ರೈವಿಂಗ್ ಮಾಡಬೇಕು. ಅಭಿಗೌಡ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾವೆಲ್ಲ ಬರ್ತಾ ಇರೋದು ನಮ್ಗೆ ತುಂಬಾ ಭಾಗ್ಯ, ನಮ್ಮ ಅದೃಷ್ಟ, ನಮ್ಮ ಪೂರ್ವಜನ್ಮದ ಫಲಾನುಭವ. ಏನಂದೆ ಇನ್ನೊಂದ್ಸಲ? ನಮ್ಮ ಪೂರ್ವಜನ್ಮದ ಫಲಾನುಭವ. ಅದಕ್ಕೋಸ್ಕರ ನಾವು ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾವು ಬರ್ತಾ ಇದೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಾನವನಲ್ಲ 5 ನಿಮಿಷಕ್ಕೆ ಒಂದ್ಸರಿ ಊಟ ಮಾಡ್ತಿರ್ಬೇಕಂತ ಡಾಕ್ಟರ್ ಹೇಳವ್ರೆ. ಅದಕ್ಕೆ ಕಾರಲ್ಲೇ ತಗೊಬಂದ್ ತಿಂತವ್ರೆ. ಸ್ಟೇ ಟ್ಯೂನ್ ಗಾಯ್ಸ್. ನೀನ್ ತಂದಿರೋದಾ? ಮಿಸ್ಟರ್ ಚಪ್ರಿ ಇನ್ ದ ನೇಷನ್. ನೋಡಿ ಗಾಯ್ಸ್, ಚಪ್ರಿ ಗಾಯ್ಸ್ ಬಂದ ನೋಡಿ ನಮ್ಮ ದೊಡ್ಡ ಮನುಷ್ಯ. ದೇಹ ಚಪ್ರಿ ಜಿತೇಂದ್ರಂಗೆ ದೇಹ ದೊಡ್ಡದು, ಮನ್ಸು ತುಂಬಾ ಚಿಕ್ಕದು. ಸೈಡ್ ಬ್ಯಾಗ್ ನೋಡ್ದ ನೀನು? ಸೈಡ್ ಬ್ಯಾಗ್ ನೋಡ್ದ ನೀನು? ಜಿತೇಂದ್ರಗೆ 2 ಲೈನ್ ಹಾಕಿಲ್ಲ. ಇಲ್ಲಿ ಸೈಡ್ ಅಲ್ಲಿ ನಿಂತಾರ. ಪಕ್ಕ ಚಪ್ಪರೆ. ಏನ್ ಮಳೆ ಅಂತೀರಾ ಗೊತ್ತಾ ಗಾಯ್ಸ್? ಫುಲ್ ಟ್ರಾಫಿಕ್ ಜಾಮ್. ಹೋಗಕ್ಕಂತೂ ಮಿನಿಮಮ್ ಆಲ್ರೆಡಿ 1.5 hour ಆಯ್ತು. ನಾವು ಓಲ್ಡ್ ಏರ್ಪೋರ್ಟ್ ರೋಡ್ ಇಂದ ಇಲ್ಲಿಗೆ ಬರಕ್ಕೆ, ಓಲ್ಡ್ ಏರ್ಪೋರ್ಟ್ ಇಂದ ನ್ಯೂ ಏರ್ಪೋರ್ಟ್ ಹೋಗಕ್ಕೆ ಮಿನಿಮಮ್ ಅಂದ್ರೆ 4 hour ಆಗುತ್ತೆ. ಪೀಕ್ ಅವರ್ಸ್ ಅಲ್ಲಂತೂ ಹೋಗ್ಲೇಬಾರ್ದು. ಏನ್ ಮಾಡ, ಡ್ರೈವರ್ ನಾನು ಒಬ್ನೇ ಫ್ಲೈಟ್ ಕೊಟ್ಟಿದ್ರೆ ನಾನು ಫ್ಲೈಟ್ ಓಡಿಸ್ಕೊಂಡು ಹೋಯ್ತಾ ಇದ್ದೆ. ಫ್ಲೈಟ್ ಓಡ್ಸಕ್ ಕೊಡಲ್ಲ. ಏನ್ ಮಾಡೋಣ ಹೇಳಿ? ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. Guys, we have reached international airport finally. ಇದ್ರೆ ನೆಮ್ಮದಿಯಾಗಿರ್ಬೇಕು. ಬೆಂಗಳೂರು ಕೆಂಪೇಗೌಡ VIP ಲೈನಲ್ಲಿ ಇದೀವಿ. ಏನ್ ಮಾಡ್ತಾರೆ? ನಾವು ಚೆಕ್ ಇನ್ ಮಾಡಕ್ಕೆ ಅಂತ ಹೋಗ್ತಾ ಇದೀವಿ. ಸೊ ಕ್ಯೂ ಇದೆ. ಕ್ಯೂ ಅಲ್ಲಿ ವೇಟಿಂಗ್ ಲಿಸ್ಟ್ ಅಲ್ಲಿ ಹುಷಾರು ಹುಷಾರು ಹುಷಾರು. ನೋಡಿ, ಯಾರಿಗಾದ್ರೂ ಪ್ರಾಡಕ್ಟ್ಸ್ ಬೇಕು ಅಂದ್ರೆ ಡ್ಯೂಟಿ ಫ್ರೀ ಅಲ್ಲಿ ಬೈ ಮಾಡ್ಬೋದು. ಏರ್ಪೋರ್ಟ್ ಬಂದಾಗ ಬೈ ಮಾಡಿ. ನಾವು ಬೈ ಮಾಡಿದ್ವಿ, ಆದ್ರೆ ಏನಂತ ಹೇಳಕ್ಕಾಗಲ್ಲ. ಗೈಸ್, ಇವಾಗ ನಾವು ಲಾಂಚ್ಗೆ ಹೋಗ್ತಾ ಇದೀವಿ. ಊಟ ಮಾಡೋಣ ಅಂತ ಚೆನ್ನಾಗಿ. ವಿ ಹ್ಯಾವ್ ಕ್ರೆಡಿಟ್ ಕಾರ್ಡ್ಸ್ ಅಲ್ವಾ, ಅದು ಇವಾಗಾದ್ರೂ ಯೂಸ್ ಆಗ್ಲಿ ಅಂತ. ಸೊ ವಿ ಆರ್ ಗೋಯಿಂಗ್ ಟು ಲಾಂಚ್. ಡುಮ್ಮ ನೋಡಿ, ಚೆನ್ನಾಗಿ ತಿನ್ಸ್ಬಿಡ್ತೀನಿ ಇವನಿಗೆ ಊಟ ಇವಾಗ. ಚೆನ್ನಾಗಿ ತಿನ್ಸ್ಬಿಟ್ಟು ಲಗೇಜ್ ಹೊರಗೆ ಇಟ್ಕೊಂಡ್ಬಿಟ್ಟವ್ರು ನನ್ನ. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಹುಡುಗರೆಲ್ಲ ಒಬ್ಬೊಬ್ರು ಒಂದೊಂದ್ ಕಡೆ ಹೋಗ್ಬಿಟ್ಟವ್ರೆ, ಯಾರು ಬಂದಿಲ್ಲ. ಸೊ ನೋಡ್ತಾ ಬರ್ತಾ ಇದಾರೆ ಎಲ್ಲಾರು. ಕಾಣಿಸ್ತಾ ಇರ್ಬೋದು ನಿಮ್ಗೆ. ಹೇಳಿದ್ರಲ್ಲ ಯಾರು ಇಲ್ಲಿ ಇಷ್ಟೊಂದು ಫುಡ್ ಬಿಟ್ಟಿದ್ದಾರೆ ಅಂತ. ಅವನೇ ಡುಮ್ಮ. ನಮ್ಮ ಅಕ್ಕ ಅಲ್ಲ ಪಾಪ, ಡುಮಾ ನನ್ ಮಗ ಇದಾನೆ ನೋಡು. ಅವನು ಇಷ್ಟು ಫುಡ್ ಇಷ್ಟು ಏನಿಲ್ಲ ಅಂದ್ರು ಇಷ್ಟು ತಿಂದು ಹಂಗೆ ಬಿಟ್ಟೋದ ನನ್ ಮಗ. ಗೈಸ್, ಇವಾಗ ನಾವು ಲಾಂಚ್ ಇಂದ ಮುಗಿಸ್ಕೊಂಡು ಎಲ್ಲಿದ್ದಾರೆ ಇವಾಗ ಫ್ಲೈಟ್ ಹತ್ರ ಹೋಗ್ತಾ ಇದೀವಿ. ಆಲ್ರೆಡಿ ಟೈಮ್ ಆಗಿದೆ, ಬಟ್ ಆದ್ರೂ ಹೋಗ್ತಾ ಇದೀವಿ. ಏರ್ಪೋರ್ಟ್ ಅಲ್ಲಿ ವಿ ಆರ್ ಗೋಯಿಂಗ್. ಏನೋ ಗೊತ್ತಿಲ್ಲ, ಇದು ಗಾಡಿ ಹೋಯ್ತಾ ಇದೀವಿ ನಾವು. ಮೇಡಮ್ ಮೇಡಮ್ ಸೈಡ್. ಗೈಸ್ ಎಲ್ಲ ಹೊಂಟೋಗ್ಬಿಟ್ಟವ್ರೆ. ನಾವು ಮಾತ್ರ
ನಾವೇ ಲಾಸ್ಟ್ ಆಗಿ ಹೋಯ್ತಾ ನಾವೇ ಲೇಟ್. ಎಲ್ರಿಗೂ ಆಯ್ ಹೇಳ್ರಪ್ಪ. ರಮೇಶ್ ಆಯ್ ಹೇಳು ಹೋಗೋರಿಗೆ. ಚೂರು ನಂದು ಇದು ಮಾಡ್ರಪ್ಪ ಮಚ್ಚ. ಅದೇನದು ಟೂ ಟಾಕ್ ಟೈ ಟಾಕ್. ನಾವು ಇವಾಗೆಲ್ಲ ಏನೋ ಟೇಕ್ ಆಫ್ ಆಗ್ತಾ ಇದೀವಿ. ಟೇಕ್ ಆಫ್ ಆಗಿ ನಾವು ಮಾರ್ನಿಂಗ್ ಲ್ಯಾಂಡ್ ಆಯ್ತೀವಿ. ಇವಾಗ ನೋಡ್ಕೊಳ್ಳಿ ಟೇಕ್ ಆಫ್ ಆಗೋದು ಹೆಂಗಿರುತ್ತೆ ಅಂತ ತೋರಿಸ್ತಾ ಇದೀವಿ. ಬಾರೋ. ಹಾಯ್ ಬ್ರೋ. ಇವಾಗ ನಾವು ಹೊಚಿಮಿನ್ ಸಿಟಿಗೆ ರೀಚ್ ಆಗಿದ್ದೀವಿ. ನೋಡಿ ಲಗೇಜ್ ಎಲ್ಲ ಬರೀ ನಾವು ಹುಡುಗರು ಹಿಡ್ಕೊಂಡಿದ್ದೀವಿ. ವೇಸ್ಟ್ ಅಲ್ಲೇ ವೇಸ್ಟು ಈ ಹುಡುಗಿ. ಥ್ಯಾಂಕ್ ಯು. ಇವಾಗ ಗೈಸ್ ನಾವು ಎಲ್ಲ ಇಮಿಗ್ರೇಷನ್ ಕ್ಲಿಯರ್ ಮಾಡಿಕೊಂಡು ಬಂದು ಏರ್ಪೋರ್ಟಲ್ಲಿ ವೆಯ್ಟ್ ಮಾಡಿ ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗ್ತಾ ಇದೀವಿ. ನೋಡಿ ಇಲ್ಲಿ ಲೆಫ್ಟ್ ಸೈಡ್ ಸ್ಟೇರಿಂಗು. ಸೊ ನಮಗೆ ಒಂಥರ ಫೀಲ್ ಆಗ್ತೈತೆ, ಇಲ್ಲಿ ಕೂತಿರೋ ಡ್ರೈವ್ ಮಾಡ್ತಾ ಇದ್ದಾರೆ ಅನ್ನೋ ಥರ ಫೀಲ್ ಆಗ್ತೈತೆ. ನನಗೆ ಸ್ಟೇರಿಂಗ್ ಇಲ್ಲ ಅನ್ನೋ ಥರ ಫೀಲ್ ಆಗ್ತೈತೆ. ನನಗಂತೂ ಸ್ವಲ್ಪನೂ ಇಂಗ್ಲೀಷ್ ಬರಲ್ಲ. ನಾವೇನು ಮಾತಾಡಿದ್ರು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಅವ್ರು ಮಾತಾಡೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಟ್ರಾನ್ಸ್ಲೇಟರೇ ನಮಗೆ ಇಲ್ಲಿ ದೇವ್ರ ಥರ. ಇವಾಗ ಕ್ಯಾಪ್ಟನ್ ಏನು ಹೇಳ್ತೀರಾ ಇದ್ರ ಬಗ್ಗೆ? ಏನ್ ಹೇಳೋದು, ಒಂದು ಚೂರು ಬರ್ತಾ ಇಲ್ಲ. ಅಟ್ಲೀಸ್ಟ್ ಟ್ರಾನ್ಸ್ಲೇಟ್ ಮಾಡಕ್ಕಾದ್ರೂ ಬರ್ಬೇಕು ಇಮಿಡಿಯೇಟ್ ಆಗಿ, ಇಲ್ಲಾಂದ್ರೆ ತುಂಬಾ ಕಷ್ಟ ಇದೆ. ಇದೇ ನಾವಿರೋ ಹೋಟೆಲ್. ಸೊ ವಿ ಆರ್ ನೌ ಗೋಯಿಂಗ್ ಟು ಚೆಕ್ ಇನ್. ಇವ್ನು ನೋಡಿ, ಇವನು ಕೂತಿದ್ ಕಡೆನೆ ತೂಗುಡ್ಸ್ಕೊಂಡು ನಿದ್ದೆ ಮಾಡ್ತಾ ಅವನೇ.